1995 ಚಾಮುಂಡಿ ಬೆಟ್ಟೆಯನ್ನು 29 ನಿಮಿಷದಲ್ಲಿ ಹತ್ತು ಬಂದಿದ್ದೆ. ಮತ್ತೆ 25 ಇಸ್ವಿಯಲ್ಲಿ 26 ಇಸ್ವಿ ಜನವರಿಯಲ್ಲಿ ಮತ್ತೆ ಹತ್ತು ಬಂದೆ. 29 ನಿಮಿಷ 5 ಸೆಕೆಂಡಲ್ಲಿ ಹತ್ತು. 50 ವರ್ಷ ಗ್ಯಾಪಲ್ಲಿ 5 ಸೆಕೆಂಡ್ ಹೆಚ್ಚು. ಇನ್ಫ್ಯಾಕ್ಟ್ ಒಂದು 20 ದಿವಸ ಸತತವಾಗಿ ಚಾಮುಂಡಿ ಬೆಟ್ಟ ಹತ್ಬಿಟ್ರೆ ಮತ್ತೆ 21 ನಿಮಿಷಕ್ಕೆ ನಾನು ಹತ್ತಬಹುದು. ಅಂದರೆ ಆರೋಗ್ಯ ಅನ್ನುವುದು ನಿಮ್ಮ ಚಟುವಟಿಕೆಗಳಿಗೆ ನಿಮ್ಮ ವಯಸ್ಸೆಷ್ಟಾದರೂ ಬದಲಾವಣೆ ಆಗಬಾರ್ದು. ಆ ಸ್ನಾಯುಗಳ ಆ ಶಕ್ತಿ ಸಾಮರ್ಥ್ಯ ಉಳಿಸ್ಕೊಂಡಿರೋದು ನಿಮ್ಮ ಆಹಾರದ ಒಂದು ವ್ಯವಸ್ಥೆಯಲ್ಲಿ ಇರುತ್ತೆ. ಈಗ ನೀವೆಲ್ಲರೂ ಸಕ್ಕರೆ ಬೆಳೀತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ. ಒಂದು ಸಕ್ಕರೆ ಫ್ಯಾಕ್ಟ್ರಿ ಇದ್ರೆ ಅದ್ರ ಸುತ್ತಲೂ 18 ಎಲ್ಲಿ ಹೇಳ್ರಿ, ಒಂದು ಸಕ್ಕರೆ ಫ್ಯಾಕ್ಟ್ರಿ ಸುತ್ತಲೂ ಏನಿದೆ 18 ಹೆಂಡ ಫ್ಯಾಕ್ಟ್ರಿಗಳು ಇರ್ತವೆ. ಹೌದಲ್ಲ? ಈ ಬ್ರಿಟಿಷ್ ಅವರು ಮಾಡಿದ್ದ ಶುಗರ್ ಎಸ್ಟೇಟ್ ಅವರ ಒಂದು ಧನಶಾಹಿಯಿಂದ ಶುರುವಾಗಿದ್ದ ಈ ಶುಗರ್ ಎಸ್ಟೇಟು ಈಗ ಇಡೀ ಪ್ರಪಂಚದಲ್ಲಿ ಕ್ಯಾನ್ ಯು ಬಿಲೀವ್ 15 lakh acres ಇಂಡಿಯಾದಲ್ಲಿ ಕಬ್ಬಿಗೆ ವಶವಾಗಿದೆ. ಅಂದರೆ ಕಬ್ಬು ಬಿಟ್ಟು ಇನ್ನೇನು ಬೆಳೆಯೋಕ್ಕಾಗಲ್ಲ, ಬೆಳೆಯಕ್ಕೆ ಬಿಡೋದಿಲ್ಲ. ಯಾಕಂದರೆ ಅವ್ರಿಗೆ ಸತತವಾಗಿ ಮೊಲಾಸಿಸ್ ಸಪ್ಲೈ ಮಾಡೋ ನೀವು. ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಇದೇ ಬೈಗಳು ಅಂತ ತಿಳ್ಕೋಬೋದು ನೀವು. ಕಬ್ಬು ಬೆಳೆಯೋರು ರೈತರಲ್ಲ, ಯಾಕಂದರೆ ನೀವು ರೋಗವನ್ನು ಬೆಳೆಸ್ತಾರೆ. ಓಕೆ, ಇದು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ನೀವು ಸಿಲುಕಾಕೊಂಡಿದ್ದೀರಿ. ಆದರೆ ನೀವು ನಿಮ್ಮ ಮನೆಯ ಮಕ್ಕಳಿಗೆ ಊಟ ಕೊಡಬೇಕಂದ್ರೆ ನೀವು ಮತ್ತೆ ಹೋಗಿ ಆ ಭತ್ತದ ಅಕ್ಕಿ ಗೊಬ್ಬರ ಹಾಕಿರೋ ಎಲ್ಲ ವಿಷಪೂರಿತ ಆಹಾರವನ್ನೇ ನೀವು ತಿಂತಾ ಇರೋದ್ರಿಂದ ನಿಮಗೂ ಅದೇ ಕಾಯಿಲೆಗಳು ಬರ್ತಾ ಇವೆ. MD-MS ಡಾಕ್ಟರ್ಗಳಿಗೂ ಅದೇ ಕಾಯಿಲೆಗಳು ಬರ್ತಾ ಇವೆ. ಯಾಕಂದ್ರೆ ಅವರು ಪ್ರಶ್ನೆ ಕೇಳಲಿಲ್ಲ, ನೀವು ಪ್ರಶ್ನೆ ಕೇಳಿ. ಈ ಮಧ್ಯದಲ್ಲಿ ಆಯುರ್ವೇದ ಡಾಕ್ಟರ್ಗಳು ಆಹಾರ ಅದು ಇದು ಮಾತಾಡ್ತಾರೆ, ಅವರು ಅದೇ ತಿಂತಾ ಇದ್ರೆ ಅವ್ರಿಗೂ ಅದೇ ರೋಗ. ಅರ್ಥ ಆಗ್ತಾ ಇದೆ ನನಗೆ? ಅಂದ್ರೆ ನಮ್ಮ ಊಟದ ಬಗ್ಗೆ ನಾವು ಪ್ರಶ್ನೆ ಮಾಡಿಲ್ಲ. ಯಾಕಂದ್ರೆ 4.3 lakh crores ಸಬ್ಸಿಡಿ ಲೆಕ್ಕದಲ್ಲಿ ನಮ್ಮ ಗವರ್ನಮೆಂಟ್ ಕಳೆದ 20 ವರ್ಷದಿಂದ ಸತತವಾಗಿ ನಿಮ್ಮ ಹೆಸರಲ್ಲಿ, ರೈತರ ಹೆಸರಲ್ಲಿ ಗೊಬ್ಬರ ಕಂಪನಿಗಳಿಗೆ ಸಬ್ಸಿಡಿ ಕೊಡ್ತಾ ಇದೆ. ಅಂದ್ರೆ ನೀವು 200 ರೂಪಾಯಿ ಮೂಟೆಗೆ ಕೊಟ್ಟರೆ ಅಲ್ಲಿ 1200 ರೂಪಾಯಿ ಮೂಟೆಗೆ ಕೊಟ್ಟಿದ್ದಾರೆ ನಮ್ಮ ಗವರ್ನಮೆಂಟ್. ಸೊ ನೀವು ಬೆಳ್ತಾ ಇರೋ ಈ ಅಕ್ಕಿ, ಗೋಧಿ ಮತ್ತು ಕಬ್ಬು ಕಿಲೋ ಗ್ರಾಮಿಗೆ ಬರೋದು ಸಬ್ಸಿಡಿ ರೇಟ್. ಅಂದರೆ ನಾವು ಭಾರತ ದೇಶದಲ್ಲಿ ನಮ್ಮ ದುಡ್ಡು ಕೊಟ್ಟು ನಮ್ಮ ನೀರು ಹಾಕಿ ನಮ್ಮ ಭೂಮಿನ ಹಾಳು ಮಾಡಿಕೊಂಡು 1 kgಗೆ 3,000 ರೂಪಾಯಿ ಭತ್ತದ ಅಕ್ಕಿಯನ್ನು ಬೆಳೀತಾ ಇದ್ವಿ. ಆದರೆ ನಿಮ್ಮೆಲ್ಲರ ಭ್ರಮೆ ಏನಂದ್ರೆ ಅಕ್ಕಿ 30 ರಿಂದ 50 ರೂಪಾಯಿಗೆ ಸಿಗುತ್ತೆ ಅಂತ. ಅಫ್ಕೋರ್ಸ್ ಈ ಗವರ್ನಮೆಂಟ್ಗಳು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಜನರನ್ನ ಇನ್ನೂ ಮಾಯಾಜಾಲದಲ್ಲಿ ಸಿಲುಕಾಕಿ ನಿಮಗೆ ಫ್ರೀ ಕೊಡ್ತೀವಿ 10 kg ಅಂತ ಹೇಳಕ್ ಶುರು. 10 kg ಯಾರ ದುಡ್ಡು ಯಾರಿಗೆ ಫ್ರೀ ಕೊಡ್ತಾರೆ? ನಮ್ಮದು. ಈ ಕಠಿಣ ಪ್ರಶ್ನೆಗಳನ್ನ ನಾವು ಕೇಳದೆ ಈ ಕಾರ್ಪೊರೇಟ್ ಮಾಯಾಜಾಲದಲ್ಲಿ ಸಿಲುಕಾಕೊಂಡು ಅವರು ಹೇಳಿದ್ದನ್ನ ಬೆಳೆದು ಅವು ಪೇಟೆಂಟೆಡ್ ಸೀಡ್ಸ್ ಅವರಿಂದಾನೇ ಕೊಂಡ್ಕೋಬೇಕು ನಾವು. ಇದೆಲ್ಲ ಒಂದು ದೊಡ್ಡ ಮಾಯಾಜಾಲವನ್ನ ರಚಿಸಿದ್ದಾರೆ ಕಳೆದ 100 ವರ್ಷದಲ್ಲಿ ಇನ್ ದ ನೇಮ್ ಆಫ್ ಗ್ರೀನ್ ರೆವಲ್ಯೂಷನ್. ಅದರಿಂದ ಬಂದಿದ್ದೇನು? ರೋಗ, ಝೀರೋ ಲಾಭ ಮಾನವ. ನೀವೆಲ್ಲರೂ ಅನ್ಕೋಬಹುದು ನಾನು ಕಬ್ಬು ಬಂದಿದೆ, ದುಡ್ಡು ಬಂದಿದೆ, ದುಡ್ಡು ಬಂದಿದೆ. ಅದೆಲ್ಲ ಒಂದು ಕಡೆ ಆದರೆ ಬಂದಿರೋದು ಕೊನೆಗೆ ರೋಗ. ಯಾಕಂದ್ರೆ ನಾವು ನಮ್ಮ ಬಾಯಿಗೆ ಹಾಕ್ಬೇಕಾಗಿದ್ದ ಪದಾರ್ಥ ಅದು ಅಲ್ಲವೇ ಅಲ್ಲ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಯಾರು ಹೇಳಿ? ಶ್ರೀಕೃಷ್ಣ ಭಗವಂತ ಭಗವದ್ಗೀತದಲ್ಲಿ 6ನೇ ಅಧ್ಯಾಯದಲ್ಲಿ 17ನೇ ಶ್ಲೋಕದಲ್ಲಿ ಹೇಳಿ, ಯುಕ್ತ ಆಹಾರ, ಸರಿಯಾದ ಆಹಾರ. ನಿಮ್ಮ ಆಹಾರ ಸರಿಯಾಗಿದ್ದರೆ ಯಾವ ಔಷಧಿ ಬೇಕಾಗಿಲ್ಲ. ನಿಮ್ಮ ವಿಹಾರ ಸರಿಯಾಗಿದ್ದರೆ ಆರೋಗ್ಯ ಬರುತ್ತೆ. ನಿಮ್ಮ ನಿದ್ದೆ ಚೆನ್ನಾಗಿದ್ದರೆ ಆರೋಗ್ಯ ಇರುತ್ತೆ. ನಿಮ್ಮ ಎರುಕ ಅಂದ್ರೆ
ಯಾವಾಗ ಪ್ರಜ್ಞಾಸ್ಥಿತಿಯಲ್ಲಿ ಇರ್ತೀರ ಅದು ಚೆನ್ನಾಗಿದ್ರೆ ಆರೋಗ್ಯ ಇದೆ. ಯೋಗೋ ಭವತಿ ದುಃಖ. ಯೋಗದ ಜೊತೆಯಲ್ಲಿ ನಿಮಗೆ ಒಂದು ನಯಾ ಪೈಸಾ ದುಃಖ ನಿಮ್ಮ ಜೀವನದಲ್ಲಿ ಇಲ್ಲ ಅಂತ ಒಂದು ಕಡೆ ಭಗವಂತ ಶ್ರೀಕೃಷ್ಣ ಹೇಳುತ್ತೆ. ಯುಕ್ತ ಆಹಾರ ಅಂದ್ರೆ ಏನು ಅಂತ ಚರಕ ಮಹಾನುಭಾವ ಸಾವಿರಾರು ವರ್ಷ ಹಿಂದೆ ನಿರ್ವಚನ ಕೊಟ್ಟಿದ್ದಾರೆ. ಏನದು ಯುಕ್ತ ಆಹಾರ? ನಿಮ್ಮ ಆಹಾರ ಹೆಂಗಿರಬೇಕು? ಎಲೆ ಸೊಪ್ಪು, ಫಲಪುಷ್ಪ, ಕಂದಮೂಲ, ದವಸ ಧಾನ್ಯ. ಎಕ್ಸಾಕ್ಟ್ ವರ್ಡ್ಸ್ ಹಂಗೆ ನಿರ್ವಚನ ಮಾಡಿದ್ದಾರೆ. ನಿಮ್ಮ ಊಟ ಇಷ್ಟೇ, ಇದೇ ನಿಜವಾದ ಆಹಾರ, ಇದೇ ನಿಮ್ಮ ಆರೋಗ್ಯಕ್ಕೆ ಮೂಲ. ಕಂದಮೂಲಗಳು ಗೆಣಸೆಗೆಡ್ಡು, ಸೊಪ್ಪು ತರಕಾರಿ, ದವಸ ಧಾನ್ಯ ಅಂದ್ರೆ ನಾರುಯುಳ್ಳ ಧಾನ್ಯಗಳು ಅಂತ ಹೇಳಿ. 178,000 years ago ಖನನ ಮಾಡಿದಾಗ ಬೇರೆ ಬೇರೆ ದೇಶಗಳಲ್ಲೂ ಸಮೇತ ತಿಳಿದು ಬಂದಿದ್ದೇನೆಂದ್ರೆ ನಮ್ಮ ದಂತ ಅವಶೇಷಗಳಿಂದ ಮಾನವ ಜಾತಿ ತಿಂತ ಇದ್ದಿದ್ದು ಸಿರಿಧಾನ್ಯಗಳು. ಅಫ್ಕೋರ್ಸ್ ಸಿರಿಧಾನ್ಯ ಅಂತ ನಾನು ಹೆಸರಿಟ್ಟಿದ್ದೆ ನಾನೇ. ಅದಕ್ಕೆ ಮುಂಚೆ ನಾವೆಲ್ಲರೂ ಚಿರುಧಾನ್ಯ, ಕಿರುಧಾನ್ಯ, ತೃಣಧಾನ್ಯ ಅಂತ ಕರಿತಾ ಇದ್ವಿ. ಈ ಮಿಲೆಟ್ಸ್ ಅಂತ ಇಂಗ್ಲಿಷಲ್ಲಿ ಮಿಲ್ಲೆಟ್ ಅಂತಾರೆ. ಮಿಲ್ಲೆಟ್ ಅಂದ್ರೆ ಮಿಲಿ, 1/1000 ಅಂತ. ಫ್ರೆಂಚ್ ಲ್ಯಾಂಗ್ವೇಜ್ ಅಲ್ಲಿ ಮಿಲಿ, MILLE, 1/1000. ಅದರ ಬೀಜಗಳ ಪ್ರಮಾಣ 1 ಮಿಲಿಮೀಟರ್ಗೆ ಆಸ್ಪಾಸ್ ಇರೋ ಧಾನ್ಯಗಳನ್ನೆಲ್ಲ ಕೂಡಿಸಿ ಮಿಲೆಟ್ಸ್ ಅಂತ ಕರೀತಾರೆ. ಅದರಲ್ಲಿ ಮತ್ತೆ 2 ವರ್ಗ ಇದೆ, ಮೇಜರ್ ಮಿಲೆಟ್ಸ್, ಮೈನರ್ ಮಿಲೆಟ್ಸ್. ಅಂದ್ರೆ ಮಿಲಿಮೀಟರ್ಗಿಂತ ಹೆಚ್ಚು ಪ್ರಮಾಣ ಇರೋ ಧಾನ್ಯಗಳನ್ನು ಮೇಜರ್ ಮಿಲೆಟ್ಸ್ ಅಂತ. ಬರಗು, ಮೆಕ್ಕೆಜೋಳ, ರಾಗಿ, ಸಜ್ಜೆ, ಇವು ಮೇಜರ್ ಮಿಲೆಟ್ಸ್. ಈ ರೀತಿ ಇಡೀ ಪ್ರಪಂಚದಲ್ಲಿ 248 ಪ್ರಭೇದಗಳು C4 ಗ್ರಾಸಸ್ ಅಂತ. ಈ ಹುಲ್ಲುಗಳು ಬೆಳೆಯೋದಕ್ಕೆ ನೀರು ಬೇಕಾಗಿಲ್ಲ, ನೀರು ಕಟ್ಟಬೇಕಾಗಿಲ್ಲ. 4 ಮಳೆ ಬಂದ್ರೆ ಸಾಕು ಬೆಳೀತವೆ. ಅದರ ಹುಲ್ಲು ಆ ಎಲೆಗಳ ಮೇಲೆ ಸೂಕ್ಷ್ಮ ಜೀವಿಗಳ ಸಂಪರ್ಕದಿಂದ ಪರ್ಯಾವರಣದಲ್ಲಿ ಅಡಗಿದ್ದ ನೀರನ್ನ, ತೇವಾಂಶವನ್ನ ಹೀರಿಕೊಂಡು ಬೆಳೆಯೋದರಿಂದ ಧಾನ್ಯ ಕಟ್ಟುವಾಗ ಭಗವಂತ ಪಿಷ್ಟ ಪದಾರ್ಥದ ಜೊತೆಗೆ ಪೀಚು ಪದಾರ್ಥ ನಾರನ್ನ ಸುತ್ತಿದ್ದಾರೆ. ಅಂದ್ರೆ ನಿಮ್ಮ ನವಣೆ ಅಕ್ಕಿಯಲ್ಲಿ 8 ಗ್ರಾಮ್ ನಾರು 100 ಗ್ರಾಮ್ ಕಾರ್ಬೋಹೈಡ್ರೇಟ್ ಜೊತೆ ಸುತ್ತಿದೆ. ಆರ್ಕ ಅಕ್ಕಿಯಲ್ಲಿ 9%, ಊದಲಕ್ಕಿಯಲ್ಲಿ 10%, ಸಾಮೆ ಅಕ್ಕಿಯಲ್ಲಿ 9.8%, ಕೊರಲೆ ಅಕ್ಕಿಯಲ್ಲಿ 12.5%. ಅಂದ್ರೆ ನೀರಿಲ್ಲದೆ ಭೂಮಿ ತಾಯಿ ಮಣ್ಣನ್ನ, ಮೇಲ್ ಪದರಗಳನ್ನ ಒಂದು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಎಕರೆಗಳಲ್ಲಿ 4 ಇಂಚು ಭೂಮಿ ಮಣ್ಣನ್ನ ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಅಂತ ಭಗವಂತ ಈ C4 ಗ್ರಾಸಸ್ ಅನ್ನ ಸೃಷ್ಟಿ ಮಾಡಿದ. ಅಂತ ಜಾಗಗಳನ್ನೆಲ್ಲ ಖಾಲಿ ಮಾಡಿ ಈಗ ನಾವು ಕಬ್ಬು ಬೆಳೀತೀವಿ.